ಗುರುಪುಷ್ಯ ನಕ್ಷತ್ರವು ತುಂಬ ಶುಭಕರವಾಗಿದೆ. ಇದು ಎಲ್ಲರಿಗೂ ಪ್ರಯೋಜನಕಾರಿ. ಪುಷ್ಯ ನಕ್ಷತ್ರವು ಗುರುವಾರದಂದು ಬಂದರೆ ಯಾವುದೇ ಕಾರ್ಯಕ್ಕೆ ಗುರುಗ್ರಹದ ಆಶೀರ್ವಾದ ಸಿಗುತ್ತದೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಶುಭ ಕಾರ್ಯಗಳನ್ನು ಕೈಗೊಳ್ಳಬಹುದು. ಆದರೆ ವಿವಾಹ ಶುಭ ಕಾರ್ಯಗಳಿಗೆ ಇದು ಅನ್ವಯಿಸುವುದಿಲ್ಲ. ಪುಷ್ಯ ನಕ್ಷತ್ರವನ್ನು 27 ನಕ್ಷತ್ರಗಳ ರಾಜ ಎಂದು ಪರಿಗಣಿಸಲಾಗುತ್ತದೆ. ಗುರುಗ್ರಹಕ್ಕೆ ಮೀಸಲಾದ ಗುರುವಾರದ ದಿನ ಪುಷ್ಯ ನಕ್ಷತ್ರ ಇದ್ದರೆ ಇದರಿಂದ ಗುರುಪುಷ್ಯ ಯೋಗ ಅಥವಾ ಗುರುಪುಷ್ಯ ನಕ್ಷತ್ರ ಯೋಗ ರೂಪುಗೊಳ್ಳುತ್ತದೆ. ಗುರುಪುಷ್ಯ ನಕ್ಷತ್ರ ಯೋಗವನ್ನು ಅತ್ಯಂತ ಮಂಗಳಕರ ಎಂದು ಭಾವಿಸಲಾಗಿದೆ. ಪುಷ್ಯ ನಕ್ಷತ್ರ ಯೋಗ ರೂಪುಗೊಂಡಿದೆ. ಗುರುಪುಷ್ಯದ ನಕ್ಷತ್ರದ ಮಹತ್ವ. ಗುರುಪುಷ್ಯ ನಕ್ಷತ್ರವು ತುಂಬ ಶುಭಕರವಾಗಿದೆ. ಇದು ಎಲ್ಲರಿಗೂ ಪ್ರಯೋಜನಕಾರಿ. ಈ ನಕ್ಷತ್ರವು ಗುರುವಾರದಂದು ಬಂದರೆ ಯಾವುದೇ ಕಾರ್ಯಕ್ಕೆ ಗುರುಗ್ರಹದ ಆಶೀರ್ವಾದ ಸಿಗುತ್ತದೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಇದು ಉತ್ತಮ ಸಮಯ. ಪೂಜಾ ಕಾರ್ಯಕ್ರಮಗಳು, ಶುಭ ಕಾರ್ಯಗಳು, ಗೃಹ ಪ್ರವೇಶಗಳು ಕೈಗೊಳ್ಳಬಹುದು. ಸಂಪೂರ್ಣ ಯಶಸ್ಸು ಈ ಒಂದು ಗುರುಪುಷ್ಯ ದಿನ ಸಿಗುತ್ತೆ. ಸರ್ವಸಿದ್ಧಿ ಯೋಗ ಮತ್ತು ಅಮೃತ ಯೋಗವು ಇಂದು ರೂಪುಗೊಳ್ಳುತ್ತಿದೆ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ನಿಮಗೆ ಶನಿಯೊಂದಿಗೆ ಗುರುವಿನ ಆಶೀರ್ವಾದ ಸಿಗುತ್ತದೆ. ಗುರುವನ್ನು ಜ್ಞಾನ ಸಂಪತ್ತು, ಅದೃಷ್ಟ ಮತ್ತು ಆಧ್ಯಾತ್ಮಿಕತೆಯ ಅಧಿಪತಿ ಎಂದು ಪರಿಗಣಿಸಲಾಗಿದೆ. ಗುರುವಿನ ಕೃಪೆ ಇದ್ದರೆ ಸಮೃದ್ಧಿ, ಸಂಪತ್ತು, ಆಧ್ಯಾತ್ಮಿಕ ಪ್ರಗತಿ ಇರುತ್ತದೆ. ಗುರುವಾರ ಪುಷ್ಯ ನಕ್ಷತ್ರದೊಂದಿಗೆ ಗುರುವಿನ ಸಂಯೋಗವು ಯಶಸ್ಸು, ಸಂಪತ್ತು, ಜ್ಞಾನ ಮತ್ತು ಹಣವನ್ನು ತರುತ್ತದೆ. ಗುರು ಪುಷ್ಯ ನಕ್ಷತ್ರ ಯೋಗದ ದಿನ ಮಾಡಬೇಕಾದ ಕೆಲಸಗಳೇನು? ಇಂದು ದಾನ ಮಾಡುವುದು ತುಂಬ ಒಳ್ಳೆಯದು. ಹಸಿದವರಿಗೆ ಅನ್ನ, ಬಟ್ಟೆ ದಾನ ಮಾಡಿ. ಗುರುಗಳ ಪಾದ ಮುಟ್ಟಿ ಆಶೀರ್ವಾದ ಪಡೆಯಬೇಕು. ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ದೇವರನ್ನು ಆರಾಧಿಸಬೇಕು. ಚಿನ್ನ, ಬೆಳ್ಳಿ, ಭೂಮಿ, ಕಟ್ಟಡಗಳು, ವಾಹನಗಳು, ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಖರೀದಿಸಬಹುದು. ಬಾಳೆ ಗಿಡಕ್ಕೆ ಶೇಂಗಾ, ಬೆಲ್ಲ, ಬಾಳೆಹಣ್ಣುಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು. ನೀವು ನೀಲಮಣಿಯನ್ನು ಧರಿಸಲು ಬಯಸಿದ್ದರೆ ಇಂದು ಅತ್ಯಂತ ಮಂಗಳಕರವಾಗಿದೆ. ಈ ರತ್ನವನ್ನು ಸಂಪ್ರದಾಯದಂತೆ ಪೂಜಿಸಿ ಗುರುಪುಷ್ಯ ನಕ್ಷತ್ರದ ಅವಧಿಯಲ್ಲಿ ಧರಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಮಂತ್ರವನ್ನು 108 ಬಾರಿ ಜಪಿಸಬೇಕು. ಭಗವಾನ್ ಗುರುವಿನ ಆಶೀರ್ವಾದ ಪಡೆಯಲು ಓಂ ಭೂಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಗುರುಪುಷ್ಯ ನಕ್ಷತ್ರ ಯೋಗವು ಗಮನಿಸಿ, ಇಂದು ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದ ಬರಹ. ಇದರಲ್ಲಿ ಯಾವುದೇ ರೀತಿಯ ಭಗವಂತನ ಮೇಲೆ ನಂಬಿಕೆ ಇಲ್ಲದಿದ್ದರೆ ಯಾವ ಗುರುವೂ ಒಲಿಯೋದಿಲ್ಲ. ಹಾಗಾಗಿ ಗುರುವಿನ ಮುಕ್ತಿ ನಿಮಗೆ ಸಿಗಬೇಕು ಅಂದರೆ ನಂಬಿಕೆಯಿಂದ, ಶ್ರದ್ಧಾಭಕ್ತಿಯಿಂದ ಆ ದಿನ ಎಲ್ಲರೂ ಗುರುಪುಷ್ಯದ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಗುರುವಿನ ಮುಕ್ತಿ ಸಿಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ರಾಯರನ್ನು ಪೂಜಿಸೋದು, ರಾಯರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಶ್ರೀ ಸಾಯಿಬಾಬನ ಅನುಗ್ರಹಕ್ಕೆ ಪಾತ್ರರಾಗಲು ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅತ್ಯಂತ ಯಶಸ್ವಿ ಆಗುತ್ತಂತ. ನಿಮ್ಮ ಕಾರ್ಯಗಳು ಯಶಸ್ವಿ ಆಗಬೇಕು ಅಂದರೆ ನಿಮ್ಮ ಗುರುಗಳಿಗೆ ಪಾದಗಳನ್ನು ಸ್ಪರ್ಶಿಸಿ ಪೂಜೆಯನ್ನು ಮಾಡತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಗುರು ಅನುಗ್ರಹ ಸಿಗಲಿ, ಕೀರ್ತಿ ಯಶಸ್ಸು ಸಿಗಲಿ, ವಿದ್ಯಾಭ್ಯಾಸ ಚೆನ್ನಾಗಾಗಲಿ, ಸುಬುದ್ಧಿ ವಿದ್ಯಾ ಪ್ರಾಪ್ತಿಯಾಗಲಿ ಮಕ್ಕಳಿಗೆ ಅಂತೇಳಿ ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.